ಮಹಾಲಕ್ಷ್ಮಿ ಮದುವೆ ಸೋಮವಾರದಿಂದ ಶನಿವಾರ ಸಂಜೆ 6:30ಕ್ಕೆ ನಿಮ್ಮ ಸನ್ ಉದಯದಲ್ಲಿ. ಇಂಥ ಒಂದು ಜನ್ಮನ ಯಾವುದೋ ಮೋಹಕ್ಕೋ ವ್ಯಾಮೋಹಕ್ಕೋ ಬಿದ್ದು ಅಂತ್ಯ ಮಾಡ್ಕೋತೀನಿ ಅಂತ ಹೇಳ್ತಿದ್ಯಲ್ಲ, ನಿನಗೇನು ಅನ್ಸಲ್ವಾ? ನಿನಗೆ ನೀನ್ ತಪ್ಪು ಮಾಡ್ತಿದ್ಯಾ ಅಂತ ಅನಿಸ್ತಾ ಇಲ್ವಾ? ನಿನ್ನನ್ನ ನಂಬಿ ನಿನಗೆ ಮನುಷ್ಯ ಜನ್ಮ ಕೊಟ್ಟಿರೋ ಆ ಭಗವಂತನಿಗೆ ಮೋಸ ಮಾಡ್ತಿದ್ದೀನಿ ಅಂತ ನಿನಗನ್ನಿಸ್ತಾ ಇಲ್ವಾ? ಬದುಕಿ ಜನ್ಮ ಕೊಟ್ಟಿರೋ ತಾಯಿ ಋಣನ ತೀರ್ಸು. ಸಮಾಜಕ್ಕೇನಾದ್ರೂ ಒಳ್ಳೇದ್ ಮಾಡು. ಎಲ್ಲ ಮಾಡ್ಬೇಕು ಅನ್ಸುತ್ತೆ ಮೇಡಮ್, ಆದ್ರೆ ಅವಳ ನೆನಪಾದ ತಕ್ಷಣ ಜೀವನನೇ ಬೇಡ ಅನ್ಸುತ್ತೆ. ಇನ್ಮೇಲೆ ನಿನಗೆ ಅವಳ ನೆನಪು ಕಾಡಲ್ಲ. ನಿಜ ಹೇಳ್ಬೇಕು ಅಂದ್ರೆ ಆತ್ಮಹತ್ಯೆ ಅನ್ನೋದೇ ಸುಳ್ಳು. ನೀನ್ ಸಾಯೋದಕ್ಕೆ ಪ್ರಯತ್ನ ಪಟ್ರೆ ಅಂತ್ಯ ಆಗೋದು ದೇಹ ಮಾತ್ರ. ಯಾಕಂದ್ರೆ ಆತ್ಮಕ್ಕೆ ಸಾವಿಲ್ಲ. ಅನ್ಯಾಯವಾಗಿ ಏನೂ ತಪ್ಪು ಮಾಡ್ದಿರೋ ಈ ದೇಹಕ್ಕೆ ನೀನೇ ಸಾವನ್ನ ತಂದ್ಕೊಂಡ್ರೆ ಆ ಪಾಪ ಆತ್ಮ ಕಂಟತ್ತೆ. ಆತ್ಮಹತ್ಯೆ ಪಾಪ ಕಳಿಬೇಕು ಅಂದ್ರೆ 7 ಜನ್ಮ ಬೇಕು ಗೊತ್ತಾ? ಹೌದಲ್ವಾ? ಇನ್ನೊಬ್ಬರನ್ನ ಕೊಲೆ ಮಾಡೋದು ಎಷ್ಟು ತಪ್ಪೋ ಅದಕ್ಕಿಂತ 10 ಪಟ್ಟು ದೊಡ್ಡ ತಪ್ಪು ಆತ್ಮಹತ್ಯೆ ಮಾಡ್ಕೊಳ್ಳೋದು. ಸತ್ತ ತಕ್ಷಣ ಎಲ್ಲಾ ಕಷ್ಟಗಳು ಮುಗ್ದೋಗುತ್ತೆ ಅಂತ ಅನ್ಕೊಳ್ಳೋದು ನಿನ್ನ ಭ್ರಮೆ. ಸತ್ತ ಮೇಲೆ ಮಾಡಿರೋ ತಪ್ಪುಗಳು ದುಪ್ಪಟ್ಟಾಗತ್ತೆ. ಕತ್ತಲ ಲೋಕದಲ್ಲಿ ಇದಕ್ಕಿಂತ ಜಾಸ್ತಿ ಕಷ್ಟಪಡ್ಬೇಕಾಗತ್ತೆ. ಆಗೋಗಿರೋದನ್ನ ನೆನೆಸ್ಕೊಂಡು ಕೂರ್ಬೇಡ. ಮುಂದೆ ನಿನ್ನ ಜೀವನನ ಹೇಗ್ ಸುಖಮಯವಾಗಿ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಇನ್ಯಾವತ್ತೂ ಸಾಯ್ತೀನಿ ಅನ್ಬೇಡ. ಸಾಯೋದಕ್ಕಿಂತ ಮುಂಚೆ ಒಂದು ಸಾರಿ ನಿನ್ ತಾಯಿ ಮುಖ ನೋಡು. ಪುತ್ರ ಶೋಕಂ ನಿರಂತರಂ ಅಂತ ಹೇಳ್ತಾರೆ. ನೀನ್ ಸತ್ತು ನಿನ್ ತಾಯಿ ಸಾಯೋವರೆಗೂ ಆ ನೋವನ್ನು ಅವ್ರು ಕೊಡ್ಬೇಕು ಅಂತ ಅನ್ಕೊಂಡಿದ್ಯಾ? ಇಲ್ಲ ಅಮ್ಮ, ಇನ್ಮೇಲೆ ಯಾವತ್ತೂ ಈ ತರ ತಪ್ಪು ಮಾಡಲ್ಲ. ಕಡೆ ಪಕ್ಷ ಏನಾಗ್ದಿದ್ರೂ ಪರವಾಗಿಲ್ಲ, ಆದ್ರೆ ನನ್ನ ತಾಯಿಗೆ ನಾನು ಒಳ್ಳೆ ಮಗನಾಗಿರ್ತೀನಿ. ಅಮ್ಮ, ನಿಮ್ಮ ಮಗನ ಕರ್ಕೊಂಡು ಹೋಗಿ. ಜೀವನದಲ್ಲಿ ಯಾವತ್ತೂ ಆತ್ಮಹತ್ಯೆಗೆ ಒಂದು ಪ್ರಯತ್ನ ಪಡಲ್ಲ. ನಿಮ್ಮಿಂದ ದೊಡ್ಡ ಉಪಕಾರ ಆಯ್ತು ಕಣಮ್ಮ. ನಿಮ್ ಸಂಸಾರ ಚೆನ್ನಾಗಿರ್ಲಿ. ಬಾಪ. ಆಹಾ, ಎಂತ ಪವಾಡ ಮಾಡ್ಬಿಟ್ಟೆ ತಾಯಿ. ಕಲಿಯುಗದಲ್ಲೂ ಇಂಥದೆಲ್ಲ ನಡೆಯುತ್ತೆ ಅಂತ ಈಗ್ಲೇ ನೋಡ್ತಾ ಇರೋದು. ನಿನ್ನೊಳಗೆ ಏನೋ ದೈವಶಕ್ತಿ ಇದೆ ಅನ್ಸುತ್ತೆ. ಅಮ್ಮ 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 ಅಮ್ಮ. ಚಿಕ್ಕಮ್ಮ, ಅಮ್ಮ ಎಲ್ಲಿ? ಅದು ಅಮ್ಮ ಆಚೆ ಹೋಗಿದಾರೆ ಪುಟ್ಟ. ನಂಗಮ್ಮ ಬೇಕು. ನೋಡು, ನೀನೀಗ ಊಟ ಮಾಡು, ಅಮ್ಮ ಬೇಗ ಬರ್ತಾರೆ. ನಾನು ಅಮ್ಮ ಬಂದ್ಮೇಲೆ ಊಟ ಮಾಡೋದು. ನನಗಮ್ಮ ಬೇಕು. ಕೃಷ್ಣ, ಹಠ ಮಾಡ್ಬಾರ್ದು ಕಣೋ, ಜಾಣ ಮರಿ ಅಲ್ವಾ. ನೀನ್ ಸೈಲೆಂಟ್ ಆಗಿ ಊಟ ಮಾಡಿದ್ರೆ ಅಮ್ಮ ಓಡೋಡ್ ಬರ್ತಾರೆ. ದಿನ ಹೀಗೆ ಹೇಳ್ತೀರಾ? ಅಮ್ಮ ಬಂದೇ ಇಲ್ಲ. ಹೇಳೋದೆಲ್ಲ ಸುಳ್ಳು. ಇಲ್ಲ ಕಂದ, ಸುಳ್ಳು ಹೇಳ್ತಿಲ್ಲ. ನಿಮ್ಮಮ್ಮ ಬರ್ತಿದಾರಂತೆ. ಬರ್ಬೇಕಾರೆ ಬಸ್ ಕಿಟ್ಟೋಯ್ತಂತೆ, ಅದಕ್ಕೆ ಬರಕ್ ತಡ ಆಗ್ತದೆ ಅಷ್ಟೆ. ಇವತ್ತು ನಿಜವಾಗ್ಲೂ ಬರ್ತಿದಾರೆ. ಹೌದಾ? ಅಮ್ಮ ಬಂದ್ಮೇಲೆ ಊಟ ಮಾಡ್ತೀನಿ. ನೀನ್ ಜಾಣ ಮರಿ ಅಲ್ವಾ, ಈಗೆಲ್ಲ ಹಠ ಮಾಡ್ಬಾರ್ದು. ತಿನ್ನು. ನಾನು ಅಮ್ಮ ಬಂದ್ಮೇಲೆ ತಿನ್ನೋದು. ಕೃಷ್ಣ ನೋಡು, ನಾನು ಈಗಲೇ ಅಮ್ಮಂಗೆ ಕಾಲ್ ಮಾಡಿ ಕೃಷ್ಣ ಹಠ ಮಾಡ್ತಿದ್ದಾನೆ, ಊಟ ಮಾಡ್ತಿಲ್ಲ ಅಂತ ಹೇಳ್ಬಿಡ್ತೀನಿ. ಆವಾಗ ಅಮ್ಮ ಬರೋದೇ ಇಲ್ಲ. ಬೇರೆ ಬೇರೆ, ನಂಗೆ ಅಮ್ಮ ಬೇಕು. ನೋಡು, ಇವಾಗ ನೀನು ಈ ತಟ್ಟೆ ಪೂರ್ತಿ ಖಾಲಿ ಮಾಡಿದ್ರೆ ಅಮ್ಮ ಬರ್ತಾರೆ. ಖಾಲಿ ಮಾಡಿದ್ರೆ ಅಮ್ಮ ಬರ್ತಾರಾ? ನಿಜವಾಗ್ಲೂ ಬರ್ತಾರೆ. ಸರಿ, ಹಾಗಾದ್ರೆ ತಿಂತೀನಿ. ಸರಿ ಪುಟ್ಟ, ಆ ಮಾಡು. ಅಲ್ಲ ಕಣೋ, ಇಷ್ಟೆಲ್ಲ ಹಸಿವಿಟ್ಕೊಂಡು ಊಟ ಮಾಡ್ದೆ ಅಳ್ತಾ ಕೂತಿದ್ಯಾ ನೀನು? ಏನ್ ಮಾಡಿ, ಅಮ್ಮ ಇಲ್ಲ ಅಂದ್ರೆ ಅಳು ಬರುತ್ತೆ. ಯಾಕಂದ? ಇಲ್ಲಿ ನಾವೆಲ್ಲ ಇಲ್ವಾ? ಅಪ್ಪ ಇದ್ದಾರೆ, ಚಿಕ್ಕಪ್ಪ ಇದ್ದಾರೆ, ಚಿಕ್ಕಮ್ಮ ಇದ್ದಾರೆ, ಅಜ್ಜಿ ಇದ್ದಾರೆ, ದೊಡ್ಡಪ್ಪ ಇದ್ದಾರೆ, ನಾವೆಲ್ಲ ಇದೀವಲ್ವಾ. ಯಾಕೆ ಪುಟ್ಟ ಅಳ್ಬೇಕು? ಯಾರು ಬೇಡ, ನಂಗೆ ಅಮ್ಮನೇ ಬೇಕು.
ಹೇಳಿದ್ನಲ್ಲ ಕಂದ, ಅಮ್ಮ ಬರ್ತಾರೆ. ಸರಿ ಅಮ್ಮಂಗ್ ಫೋನ್ ಮಾಡಿ ಬೇಗ ಬರಕ್ಕೆ ಹೇಳು.